ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಚಿನ್ನಾಭರಣಗಳನ್ನು ಕಳ್ಳತನ ಮಾಡುವಂಥ ಬಹುದೊಡ್ಡ ಖದೀಮರ ತಂಡ ಆ ಗ್ಯಾಂಗನ್ನು ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ಭರ್ಜರಿ ಬೇಟೆಯಾಡಿದೆ. ಸುಮಾರು 5-6 ಜಿಲ್ಲೆಗಳಲ್ಲಿ ಕಳ್ಳತನ ಮಾಡಿದ್ದು. ಅಂದರೆ ಗದಗ, ಹಾವೇರಿ, ಚಿತ್ರದುರ್ಗ, ವಿಜಯನಗರ, ಶಿವಮೊಗ್ಗ ಈ ಎಲ್ಲ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡಿದಂಥ ದೇವಸ್ಥಾನಗಳು ಆನ್ಲೈನ್ ನೋಡೋದು, ಆ ನೋಡಿದಾದ್ಮೇಲೆ ಯಾವ್ಯಾವ ದೇವಸ್ಥಾನ ಎಲ್ಲೆಲ್ಲಿ ಏನು ಆ ದೇವಸ್ಥಾನಗಳಲ್ಲಿ ಹೋಗಿ ಕಳ್ಳತನ ಮಾಡುವಂಥದ್ದು ಮತ್ತು ಸರಗಳತನ ಮಾಡುವಂಥದ್ದು ಒಂದು ಗ್ಯಾಂಗನ್ನು ಇವತ್ತು ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ಪತ್ತೆ ಮಾಡಿದೆ. ಅವ್ರನ್ನ ಬಂಧಿಸಿದ್ದಾರೆ. ಅವರಿಂದ 46 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ಬೆಳ್ಳಿ, 2 ವೀಲರು ಮತ್ತು 4 ವೀಲರ್ ಅಂದರೆ ಸ್ಕಾರ್ಪಿಯೋ ವಶಪಡಿಸಿಕೊಟ್ಟಿದ್ದಾರೆ. ಸುಮಾರು 328 ಗ್ರಾಮ ಚಿನ್ನ, 19 kg ಬೆಳ್ಳಿ, 1 ಸ್ಕಾರ್ಪಿಯೋ, 1 2 ವೀಲರ್ ವಶಪಡಿಸಿಕೊಂಡಿದ್ದಾರೆ. ಇದು ಒಟ್ಟು 15 ಪ್ರಕರಣಗಳು. ಈ ಗ್ಯಾಂಗಿಗೆ, ಈ ಕಳ್ಳರ ಖದೀಮರ ಗ್ಯಾಂಗಿಗೆ ಲೀಡರ್ ಯಾರು ಅಂತ ಕೇಳಿದರೆ ಜೈಲಾಧಿಕಾರಿ. ಇದು ಬಹುದೊಡ್ಡ ಆಶ್ಚರ್ಯ. ಇವತ್ತು ಅಧಿಕಾರಿಗಳಲ್ಲಿ ಆಸೆ, ಹಣದಾಸೆ ಹುಟ್ಟಿತು, ದುರಾಸೆ ಹುಟ್ಟಿತು ಅಂದರೆ ಯಾವ ಮಟ್ಟಕ್ಕೆ ಇಳಿತಾರೆ ಅನ್ನೋದಕ್ಕೆ ಈ ಶ್ರೀಕಾಂತ್ ಅನ್ನುವಂಥ ಜೈಲಾಧಿಕಾರಿ ಸಾಕ್ಷಿಯಾಗಿ ನಿಂತಿದ್ದಾರೆ. ಇವರು ಚಿತ್ರದುರ್ಗದಲ್ಲಿರುವಾಗ ಏನು ಈ ಕಳ್ಳರ ಪರಿಚಯ ಆಗತ್ತೆ, ಅವ್ರಿಗೆ ಕೂಡ ಹಣದ ವ್ಯವಹಾರ ಮಾಡ್ತಾರೆ. ಮುಂದೆ ಅವರು ಕಳ್ಳರು ಜೈಲಿಂದ ಹೊರಗೆ ಬಂದ ಮೇಲೆ ಕಳ್ಳತನ ಮಾಡಿ ಇವರಿಗೆ ಹಣ ಕೊಡೋಕೆ ಪ್ರಾರಂಭ ಮಾಡ್ತಾರೆ. ಇವ್ರಿಗೆ ದುರಾಸೆ ಹುಟ್ಟತ್ತೆ. ಆ ದುರಾಸೆಯಿಂದ ಆ ಕಳ್ಳರ ಗ್ಯಾಂಗಿಗೆ ಕಿಂಗ್ ಪಿನ್ ಆಗಿ ಈ ಜೈಲ್ ಅಧಿಕಾರಿ ಲೀಡರ್ಶಿಪ್ ವಹಿಸ್ಕೊಡ್ತಾರೆ. ಅಂದರೆ ಎಷ್ಟು ಅಸಹ್ಯಕರ ಅಂತ, ಎಂಥ ಹಣದಾಸೆ ಇರಬಹುದು ಅನ್ನೋದಕ್ಕೆ. ಈ ಬಗ್ಗೆ, ಈ ಒಂದು ಕಳ್ಳತನದ ಬಗ್ಗೆ, ಕಳ್ಳರ ಗ್ಯಾಂಗ್ ಬಗ್ಗೆ ಏನೇನು ನಡೀತು ಮತ್ತು ಇದಕ್ಕೊಂದು ಮರ್ಡರ್ ಆಗುತ್ತೆ, ಯಾಕೆ, ಏನು, ಎತ್ತ ಎಲ್ಲವನ್ನೂ ಗದಗ ಜಿಲ್ಲಾ ಪೊಲೀಸ್ ಪ್ರಭಾರಿ SP ಅಮರನಾಥ್ ರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳ್ಕೊಂಬನ್ನಿ. ನಮಸ್ಕಾರ. ಗದಗ ಜಿಲ್ಲಾ ಪೊಲೀಸರು, ಮುಖ್ಯವಾಗಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಮತ್ತು ಸಿರಟ್ಟಿ ಪೊಲೀಸ್ ಸ್ಟೇಷನ್ದಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಯವರು ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಒಟ್ಟು 16ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿರತಕ್ಕಂಥ ಅಂತರ್ ಜಿಲ್ಲಾ ಕಳ್ಳರನ್ನು ಬಂಧಿಸಿದ್ದಾರೆ. ಜೂನ್, ಜುಲೈ ಮತ್ತು ಆಗಸ್ಟು ತಿಂಗಳಲ್ಲಿ ನಮ್ಮದು ಗದಗ ಡಿಸ್ಟಿಕ್ಕು, ಮುಖ್ಯವಾಗಿ ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನ್ನು, ಸಿರಟ್ಟಿ ಪೊಲೀಸ್ ಸ್ಟೇಷನ್ನು ಮತ್ತು ಗದಗ ನಗರದಲ್ಲಿ ಟೆಂಪಲ್ಲು ಕಳ್ಳತನ ಆಗಿರ್ತಕ್ಕಂಥದ್ದು ಮತ್ತು ಚೈನ್ ಸ್ನ್ಯಾಚಿಂಗ್ ಕಳ್ಳತನ ಆಗ್ತಕ್ಕಂಥದ್ದು ಹೆಚ್ಚಾಗಿತ್ತು. ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನ್ದಲ್ಲಿ ಮತ್ತು ಒಂದೇ ದಿನಕ್ಕೆ 2 ಚೈನ್ ಸ್ನ್ಯಾಚಿಂಗ್ ಕಳ್ಳತನ ಆಗಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸ್ತಿರ್ತಕ್ಕಂಥ SP ಅವರು ಒಂದು ಟೀಮನ್ನು ಮಾಡ್ತಾರೆ. CPI ಸಿರಟ್ಟಿ ನಾಗರಾಜು ಮತ್ತು PSI ಲಕ್ಷ್ಮೇಶ್ವರ ರಿತ್ತಿ ಅವರು ನೇತೃತ್ವದಲ್ಲಿ, ಮತ್ತು ಅದನ್ನೇ ಸೂಪರ್ವೈಸ್ ಮಾಡೋಕ್ಕೆ ಅಡಿಷನಲ್ SP ಅವರಿಗೆ ಮತ್ತು DSP ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಇವರು ಗಂಭೀರವಾಗಿ ಪರಿಗಣಿಸ್ತಿರ್ತಕ್ಕಂಥವ್ರು ಈ ಯಾವುದೂ ಕೂಡ ಈ ನಮ್ಮದು ಟೆಕ್ನಿಕಲ್ ಆಗಿ ಅವರಿಗೆ ಎವಿಡೆನ್ಸು ಸಿಕ್ಕಲ್ಲ. ಸೊ ಅವರು ಹಳೆಯ ಪೊಲೀಸಿಂಗದಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲೆಲ್ಲಿ ಟೆಂಪಲ್ ಅಫೆಂಡರ್ಸು ಇದ್ದರು ಅವ್ರದ್ದು ಕೂಡ ಇವರು ಪತ್ತೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಜೈಲ್ ವಿಸಿಟ್ ಮಾಡ್ತಾರೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಈ ಹಿಂದೆ ಕಳ್ಳತನ ಮಾಡಿರ್ತಕ್ಕಂಥ ಮಾಹಿತಿ ತೆಗಿತಾರೆ. ಇವರು ಫೈನಲ್ ಡೇ ಒಂದು ಕನ್ಕ್ಲೂಷನ್ನಿಗೆ ಬರ್ತಾರೆ. ಒಂದು ಖಚಿತ ಬಾತ್ಮಿ ಸಿಗುತ್ತೆ ಇವ್ರಿಗೆ, ಇಂಥಲ್ಲಿರ್ತಕ್ಕಂಥ ಈ ಪ್ರದೀಪು, ಶ್ರೀಕಾಂತು ಮತ್ತು ಪ್ರಸಾದ್ ಎಂಬವರು ಈ ಟೆಂಪಲ್ಲು ಕಳ್ಳತನ ಮಾಡ್ತಕ್ಕಂಥವ್ರು ಅಲ್ಲಿ ಇನ್ವಾಲ್ವ್ ಜಾಸ್ತಿ ಇದ್ದಾರಂತ. ಇವರು ಅದರ ಮೇಲೆ ಅವ್ರನ್ನ ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೊನ್ನೆ ದಿನ ಇವ್ರನ್ನ ಪ್ರಸಾದು ಮತ್ತು ಪ್ರದೀಪು, ಶ್ರೀಕಾಂತ್ ಅವ್ರನ್ನ ಲಕ್ಷ್ಮೇಶ್ವರ ಹೊರದಲ್ಲಿರ್ತಕ್ಕಂಥ ಜಾಗದಲ್ಲಿ ಇವ್ರನ್ನ ಸೆಕ್ಯೂರ್ ಮಾಡ್ತಾರೆ CPI ಸಿರಟ್ಟಿ ಮತ್ತು ಲಕ್ಷ್ಮೇಶ್ವರ ಅವರು. ಇವ್ರನ್ನ ಸೆಕ್ಯೂರ್ ಮಾಡಿದಾಗ ಅವ್ರದ್ದು ಎಲ್ಲ ವಿಚಾರಣೆಗೊಳಪಡಿಸ್ತಾರೆ. ಪ್ರಸಾದು ಮತ್ತು ಪ್ರದೀಪ್ ಏನಿರ್ತಾರೆ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಶ್ರೀಕಾಂತ ಏನಿರ್ತಾನೆ ಇವರು ಗೌರ್ಮೆಂಟ್ ಜಾಬ್ ಮಾಡ್ತಿರ್ತಾನೆ, ಜೈಲರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈ 3 ಜನರು ಕೂಡ ಅವ್ರದ್ದು ತೀವ್ರತರ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ. ಒಟ್ಟು 16 ಪ್ರಕರಣಗಳನ್ನು ಇವರು ಒಪ್ಕೊಂತಾರೆ. 8 ಟೆಂಪಲ್ ಕಳ್ಳತನ ಮಾಡಿರ್ತಕ್ಕಂಥ ಪ್ರಕರಣ ಅದು ಗದಗ ಜಿಲ್ಲಾ, ಹಾವೇರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಗಿಯಾಗಿರ್ತಾರೆ. ಅದರ ಹೊರತುಪಡಿಸಿ ಚೈನ್ ಸ್ನ್ಯಾಚಿಂಗ್ ಇರ್ತಕ್ಕಂಥದ್ದು 7 ಪ್ರಕರಣಗಳನ್ನು ಅವರು ವಿಚಾರಣೆಯಲ್ಲಿ ಒಪ್ಕೊಂತಾರೆ. ಅದು ಗದಗ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು, ಹಾವೇರಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು, ಚಿತ್ರದುರ್ಗ ಜಿಲ್ಲೆ ಆಗಿರ್ತಕ್ಕಂಥ ಚೈನ್ ಸ್ನ್ಯಾಚಿಂಗ್ ಅವುಗಳನ್ನು ಒಪ್ಕೊಂತಾರೆ. ಇವರು ವಿಚಾರಣೆ ಮಾಡ್ತಾ ಇರ್ತಾರೆ. ಶ್ರೀಕಾಂತ, ನೀನು ಯಾಕಪ್ಪ ಇದು ಗೌರ್ಮೆಂಟ್ ಸರ್ವೆಂಟ್ ಆಗಿ ನೀನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆಯಾ ಅಂತ. ಆ ಶ್ರೀಕಾಂತ ಏನು ಮಾಡಿರ್ತಾನೆ, 2020ರಲ್ಲಿ ಅವರು ಜೈಲರ್ ಆಗಿ ಜಾಬ್ ಸೇರ್ತಾರೆ. ಆ ಜಾಬ್ ಸೇರಿದ ತಕ್ಷಣ ಅವರು ಚಿತ್ರದುರ್ಗ ಜೈಲದಲ್ಲಿ, ಡಿಸ್ಟಿಕ್ ಜೈಲದಲ್ಲಿ ಕೆಲಸ ಮಾಡ್ತಿರ್ತಾನೆ.
ಅವಾಗ ಅಲ್ಲಿ ಇರ್ತಕ್ಕಂಥ ಈ ಪ್ರಸಾದ್ ಮತ್ತು ಪ್ರಸಾದನ ಅಣ್ಣ ರಮೇಶ್ ಅಂತ ಅಲಿಯಾಸ್ ರಾಮು ಅಂತ ಇರ್ತಾರೆ. ಅವರಿಬ್ಬರದ್ದು ಕೂಡ ಜೈಲಲ್ಲಿ ಇರ್ತಾರೆ. ನಾವು ಯಾರು ಅನಾಥರು, ನಮ್ಗೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಬೇಲ್ ಮಾಡಿಸ್ಕೊಡು ಅಂತ ಹೇಳಿ 1,90,000 ಅವನ ಹತ್ರ ಶ್ರೀಕಾಂತನ ಹತ್ರ ತಗೊಂಡು ಇವರು ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಅವ್ರಿಗೆ ವಾಪಸ್ಸು ದುಡ್ಡು ಕೊಡೋಕ್ಕಾಗಲ್ಲ. ಅವ್ರದ್ದು ವೃತ್ತಿನೇ ಕಳ್ತನ ಮಾಡಿರ್ತಕ್ಕಂಥದ್ದು ಇರುತ್ತೆ. ಇವನಿಗೆ ವಾಪಸ್ಸು ದುಡ್ಡು ಕೊಡೋದು, ಕಳ್ತನ ಮಾಡಿ ದುಡ್ಡು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಕೂಡ ಯಾಗ ದುಡ್ಡು ತಂದು ಕೊಟ್ಟರು ಅಂದ್ರೆ ಹೇಳ್ತಾರೆ ಅವ್ರು ಕಳ್ತನದಿಂದ ತಂದು ಕೊಟ್ಟಿವಿ ಅಂತ. ಸೊ ಇವನಿಗೂ ಕೂಡ ಒಂದು ದುರಾಸೆ ಹುಟ್ಟುತ್ತೆ, ಇಲ್ಲ ನಾನು ಕೂಡ ಇವ್ರನ್ನ ಉಪಯೋಗ ಮಾಡಿಕೊಂಡು ದುಡ್ಡು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇವರು ಅವ್ರ ಜೊತೆ ಸೇರ್ತಾನೆ. ಇದು ಈ ಕಳ್ತನ ಮಾಡಿರ್ತಕ್ಕಂಥ 2022ರಲ್ಲಿ ಇವನು ಸಿಕ್ಕಾಕೊಂಡ್ಬಿಡ್ತಾನೆ ಶ್ರೀಕಾಂತ್. ಇವನು ಇಲಾಖೆ ವಿಚಾರಣೆ ಆಗುತ್ತೆ, ಮತ್ತು ಅವನಿಗೆ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುತ್ತೆ. ಮತ್ತು 2023ರಲ್ಲಿ ಗುಲ್ಬರ್ಗಾ ಪ್ರಿಸನ್ಗೆ ಇವನಿಗೆ ಇನಿಷಿಯೇಟ್ ಮಾಡಿಬಿಟ್ಟು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ 2 ದಿವಸ ಜಾಯ್ನ್ ಆಗಿಬಿಟ್ಟು ಮತ್ತೆ ವಾಪಸ್ಸು ಪುನಃ ಬಂದುಬಿಡ್ತಾನೆ. ವಾಪಸ್ಸು ಪುನಃ ಬಂದ ತಕ್ಷಣ ಇವನು ಯಾಕೆ ಜಾಯ್ನ್ ಆಗಿ ಅಂದ ತಕ್ಷಣ ವಿಚಾರಣೆಯಲ್ಲಿ ಹೇಳ್ತಾನೆ, ಇಲ್ಲ ನಾವೊಂದು ಮರ್ಡರ್ ಮಾಡಿಬಿಟ್ಟಿನಿ ಅವ್ರ ಜೊತೆ ಸೇರಿಬಿಟ್ಟು, ಆ ಮರ್ಡರ್ದಲ್ಲಿ ನಾನು ಬಾಯ್ಬಿಟ್ರೆ ನೀನು ನಮ್ಮ ಜೊತೆ ಬಿಟ್ಟರೆ ಅಂದರೆ ನಿನ್ನ ಕೂಡ ನಾವು ಆ ಕೇಸ್ ಓಪನ್ ಮಾಡ್ತು ಅಂತ ಹೇಳ್ತಾರೆ. ಸೊ CPI ಅವರು ತೀರೋ ಥರ ವಿಚಾರಣೆ ಮಾಡಿದಾಗ 10 ಮೇ 2023ರಲ್ಲಿ ಕರೆಕ್ಟ್ 1 ವರ್ಷದಿಂದ ಈ ಪ್ರದೀಪ್ ಏನಿರ್ತಾನೆ ಅವ್ರ ಅಣ್ಣ ಇರ್ತಾನೆ, ರಾಮು ಅಲಿಯಾಸ್ ರಮೇಶ್ ಅಂತ. ಸೊ ಮೊದಲಿಂದ ಕಳ್ತನ ಮಾಡಿರೋದು 2019ರಿಂದ ಕಳ್ತನ ಮಾಡ್ತಿರ್ಬೇಕಾದ್ರೆ ಪ್ರಸಾದ್ ಮತ್ತು ರಮೇಶ ಇಬ್ಬರು ಕೂಡ ಲೀಡ್ ಮಾಡಿ ಮಾಡ್ತಿರ್ತಾರೆ. ಎಲ್ಲ ಜವಾಬ್ದಾರಿ ಕೂಡ ಈ ರಮೇಶ ಒಪ್ಕೊಂತಿರ್ತಾನೆ. ಅಂದರೆ ಕಳ್ತನ ಮಾಡಿರ್ತಕ್ಕಂಥ ಡಿಸ್ಪೋಸ್ ಮಾಡ್ತಕ್ಕಂಥದ್ದು, ದುಡ್ಡು ಹಂಚತಕ್ಕಂಥದ್ದು ಇದನ್ನು ಮಾಡ್ತಿರ್ತಾನೆ. ಈಗ ಯಾವಾಗ ಶ್ರೀಕಾಂತ ಈ ಟೀಮಲ್ಲಿ ಜಾಯ್ನ್ ಆಗ್ತಾನೆ, ಶ್ರೀಕಾಂತ ಇದನ್ನು ಮುನ್ನಡೆಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಅವರಿಗೆ ಸಿಟ್ಟು ಬರುತ್ತೆ ರಮೇಶನಿಗೆ, ಎಲ್ಲ ಕೂಡ ಅವನಿಗೆ ಕೊಡ್ತಾ ಇದೆಯಾ, ನಾನು ಇದು ಪೊಲೀಸರ ಮುಂದೆ ಹೇಳ್ತೀನಿ, ಮತ್ತು ಇವ್ರೇನು ಕಳ್ತನ ಮಾಡಿರ್ತಕ್ಕಂಥದ್ದು ತಂದಿರುತ್ತೆ ಇದನ್ನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಬೇರೆ ಕಳ್ಳರಿಗೆ ಇದನ್ನು ಅವನು ಕಳಿಸ್ತಾ ಇರ್ತಾನೆ. ನಮ್ಮ ತಮ್ಮ ಈ ಥರ ಟೀಮಲ್ಲಿ ಕಳ್ತನ ಮಾಡಿಕೊಂಡು ಬಂದಿದ್ದಾನಂತಂದು ವಾಟ್ಸಪ್ಪಲ್ಲಿ ಕಳಿಸ್ತಿರ್ತಾನೆ. ಇದು ಏನಾಗುತ್ತೆ 10ನೇ ತಾರೀಕಿಗೆ ಇವರಿಗೆ ಜಗಳ ಆಗುತ್ತೆ 3 ಜನಕ್ಕೂ. ಅವನಿಗೆ ಕುಡಿಯೋದಕ್ಕಂತ ಅಲ್ಲೇ ಈ ರಾಣೆಬೆನ್ನೂರದಲ್ಲಿ ಒಂದು ಲೇಔಟಲ್ಲಿ ಕರ್ಕೊಂಡೋಗಿಬಿಟ್ಟು ಅವನಿಗೆ ಕುಡಿಸ್ಬಿಟ್ಟು ಈ ಶ್ರೀಕಾಂತು ಮತ್ತು ಪ್ರದೀಪ ಸೇರಿಬಿಟ್ಟು ಅವನಿಗೆ ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಿಬಿಟ್ಟು ಆ ಜಾಗದಲ್ಲಿನೂ ಕೂಡ ಒಂದು ಮನೆಯದ ಕನ್ಸ್ಟ್ರಕ್ಷನ್ ನಡೆದಿರುತ್ತೆ. ಅಲ್ಲಿ ಸುತ್ತಿಗೆ ಮತ್ತು ಇದು ಏನು ಕನ್ಸ್ಟ್ರಕ್ಷನ್ಗೆ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಅದನ್ನು ತಗೊಂಡ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಹೋಗಿ ಒಂದು ಗುಂಡಿ ತೊಡಿಬಿಟ್ಟು ಅದರಲ್ಲಿ ಊತಾಕಿ ಅದರ ಮೇಲೆ ಈ ಲೇಔಟಿಗೆ ಉಪಯೋಗ ಮಾಡಿರ್ತಕ್ಕಂಥದ್ದು ಕಲ್ಲು ಏನಿರುತ್ತೆ ಅದ್ರ ಕಲ್ಲನ್ನು ಇಡ್ತಾರೆ. ಸೊ ಇದು ಕೂಡ ಒಂದು ಈ ನಮ್ಮದು ಈ ವಿಚಾರಣೆ ಮಾಡೋ ಟೈಮ್ದಲ್ಲಿ ಇದು ಕೂಡ ಆಗಿದೆ. ಒಟ್ಟು 15 ಕಳ್ಳತನಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳು, 1 ಮರ್ಡರ್ ಕೇಸನ್ನು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ CPI ಲಕ್ಷ್ಮೇಶ್ವರ್ ಅವರು, CPI ಸಿರೆಟ್ಟಿ ಅವರು ಮತ್ತು PSI ಲಕ್ಷ್ಮೇಶ್ವರ್ ಅವರು ಪತ್ತೆ ಹಚ್ಚಿದ್ದಾರೆ. ಒಟ್ಟು ಈ ಆರೋಪಿತರಿಂದ 328 ಗ್ರಾಮ್ ಚಿನ್ನನ ವಶಪಡಿಸಿಕೊಂಡಿದ್ದಾರೆ ಮತ್ತು 19ಕ್ಕಿಂತ ಹೆಚ್ಚು ಕೆಜಿನ ಬೆಳ್ಳಿ ವಶಪಡಿಸಿಕೊಂಡಿದ್ದಾರೆ. ಒಂದು ಸ್ಕಾರ್ಪಿಯೋ ವಾಹನ ಕೂಡ ವಶಪಡಿಸಿಕೊಂಡಿದ್ದಾರೆ ಮತ್ತು ಒಂದು 2 ವೀಲರ್. ವೀಕ್ಷಕರೇ ಕೇಳಿದ್ರಲ್ಲ ಈ ಜೈಲಾಧಿಕಾರಿ ಹಣದಾಸೆಯ ಕತೆ ನೋಡ್ರಿ. ಹಣಕ್ಕಾಗಿ ಎಂಥ ಅದ್ಭುತವಾದಂಥ ಸರ್ಕಾರಿ ಹುದ್ದೆಯನ್ನು ಬಿಟ್ಟು ಆ ಕಳ್ಳರ ಜೊತೆಗೆ ಆ ಕಳ್ಳರ ಗ್ಯಾಂಗ್ ಲೀಡರ್ ಆಗ್ತಾರೆ ಅಂದರೆ ಇದರ ಅರ್ಥ ಏನು? ಮರ್ಡರ್ ಮಾಡ್ತಾರೆ, ಹಣ ಹಂಚಿಕೆಯ ಏನು ವ್ಯವಹಾರದಲ್ಲಿ ಮನಸ್ತಾಪ ಮುನಿಸು ಆಗಿ ಮರ್ಡರ್ ಮಾಡ್ತಾರೆ ಅಂದರೆ 5-6 ಜಿಲ್ಲೆಗಳಲ್ಲಿ ಇವ್ರು ಹೋಗಿ ಈ ಅಂತರ್ ಜಿಲ್ಲೆಯಲ್ಲಿ ಕಳ್ಳತನ ಮಾಡ್ತಾರೆ. ಮತ್ತು ಈ ಕಳ್ಳರ ಗ್ಯಾಂಗಿಗೆ ಜೈಲಾಧಿಕಾರಿ ಲೀಡರ್ ಆಗ್ತಾರೆ. ಪ್ರದೀಪ್, ಪ್ರಸಾದ್, ರಮೇಶ್ ಇವ್ರ ಗ್ಯಾಂಗು, ಅದಕ್ಕೆ ಶ್ರೀಕಾಂತ್ ಜೈಲಾಧಿಕಾರಿ ಲೀಡರು. ಹಣ ಹಂಚಿಕೆಯಲ್ಲಿ ಮುನಿಸಾಗತ್ತೆ. ಅವಾಗ ರಮೇಶ್ ಅನ್ನೋವನ್ನ ಮರ್ಡರ್ ಮಾಡ್ತಾರೆ, ಅವನನ್ನು ಹೂತಾಕಿ ಬರ್ತಾರೆ. SP ಎಲ್ಲ ಹೇಳಿದ್ರಲ್ಲ, ಎಂಥ ಅನಾಹುತ, ನಾಚಿಕೆಗೇಡು. ಅದರ ಒಟ್ಟಾರೆ ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ಭರ್ಜರಿ ಬೇಟೆ ಮಾಡಿದೆ. ಯಾಕಂದರೆ ಬೇಟೆ ಆಡಿದೆ. ಕಾರಣ ಏನು ಅಂತ ಕೇಳಿದರೆ ಇದು ಕರ್ತವ್ಯ. ನಿಜಕ್ಕೂ ಅವ್ರಿಗೆ ನಾವು ನಮ್ಮ ಗದಗ ಜಿಲ್ಲೆಗೆ ಹೆಮ್ಮೆ ಇದು. 5-6 ಜಿಲ್ಲೆಗಳಲ್ಲಿ ಕಳ್ಳತನ ಮಾಡಿದಂಥ ಈ ಗ್ಯಾಂಗನ್ನು ಪತ್ತೆ ಮಾಡ್ತಾರೆ, ಮರ್ಡರ್ ಕೇಸ್ ಪತ್ತೆ ಮಾಡ್ತಾರೆ, ಅವರನ್ನು ಬಂಧಿಸ್ತಾರೆ. ಅವ್ರ ಕಡೆಯಿಂದ 46 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ತಾರೆ. ಇದೇನು ಸಣ್ಣದಾದ ಸಾಧನೆ ಅಲ್ಲ, ಬಹುದೊಡ್ಡ ಸಾಹಸದ ಕೆಲಸ. ಅವ್ರಿಗೆ ನಾವು ಸೆಲ್ಯೂಟ್ ಹೇಳಲೇಬೇಕು. ಆದರೆ ಈ ಅಧಿಕಾರಿಗಳಲ್ಲಿ ಹಣದಾಸೆ ಬಂದು ನೋಡಿ, ಲೋಕಾಯುಕ್ತ ರೇಡ್ ಮಾಡ್ತಾರೆ, ಎಷ್ಟು ಮಾನ ಮರ್ಯಾದೆ ಹೋಗುತ್ತೆ. ಅವಾಗ ಬೇರೆ ಬೇರೆ ಸಂಸ್ಥೆಗಳು, ತನಿಖಾ ಸಂಸ್ಥೆಗಳು ರೇಡ್ ಮಾಡ್ತವೆ. ಆ ಮನೆತನದ ಗೌರವ ಏನು, ತಮ್ಮ ಗೌರವ ಏನು, ಆ ವ್ಯಕ್ತಿತ್ವ ಏನು? ಈ ಜೈಲಾಧಿಕಾರಿ ಎಂಥ ದೊಡ್ಡ ಹುದ್ದೆ. ಇವತ್ತು ಅಧಿಕಾರಿ ಜೈಲಿನಲ್ಲಿ ಬಂದಿಯಾಗಿರ್ಬೇಕಂತ ಪರಿಸ್ಥಿತಿ ಬಂತು ಅಂದರೆ ಇವರು ಎಂಥ ಅಧಿಕಾರಿ ಅಂತ. ಯಾಕೆ ಈ ರೀತಿ ವ್ಯಕ್ತಿತ್ವ? ಇದು ಇವತ್ತು ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಆಡಳಿತ ವ್ಯವಸ್ಥೆ, ಅಧಿಕಾರಿಗಳ ವ್ಯವಸ್ಥೆ ಬಗ್ಗೆ ಜನರಲ್ಲಿ ವಿಶ್ವಾಸ, ನಂಬಿಕೆ ದೂರ ಆಗ್ತಾ ಇದೆ. ಕಾರಣ ಇಂಥ ಅಧಿಕಾರಿಗಳಿರೋದ್ರಿಂದ.
ಸೊ ಭ್ರಷ್ಟತೆಗೆ, ಹಣದಾಸೆಗೆ ಏನೆಲ್ಲ ಮಾಡೋದಕ್ಕೆ ಇವೆಲ್ಲ ಸಾಕ್ಷಿ ಆಗ್ತವೆ. ಮುಂದೊಂದು ದಿನ ಈ ಪರಿಸ್ಥಿತಿಗೆ ಬಂದಾಗ ಆ ಕುಟುಂಬದ ಅವರ ವ್ಯಕ್ತಿತ್ವ ಏನಾಗುತ್ತೆ ಅನ್ನೋ ಸ್ವಲ್ಪ ಸಣ್ಣದಾದ ಕಲ್ಪನೆ ಇದ್ದರೆ ಈ ಭ್ರಷ್ಟತೆಗಳು ನಡೆಯೋದಿಲ್ಲ. ಅಧಿಕಾರಿಗಳು ಆಡಳಿತ ವ್ಯವಸ್ಥೆಯಲ್ಲಿ ಹಣದ ದುರಾಸೆನೂ ಕೂಡ ಬರುವುದಿಲ್ಲ. ಸೊ ಏನೇ ಇರಲಿ, ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ಬಹುದೊಡ್ಡ ಸಾಧನೆಯನ್ನು ಮಾಡಿದೆ. ಅವರಿಗೆ ಗದಗ ಜಿಲ್ಲೆಯ ಪರವಾಗಿ, ನಮ್ಮ ಆಸ್ ನ್ಯೂಸ್ ಪರವಾಗಿ ಅವರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೇಳ್ತೇವೆ. ಆಸ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಆನಂದ್. ನಮಸ್ಕಾರ.